ಜುಲೈ 30 ಬ್ರಾಹ್ಮಿ ಮುಹೂರ್ತದ ಬೆಳಗಿನ ಜಾವ 4:30ಕ್ಕೆ ರಾಮಾಯಣ ಸಿನಿಮಾದ ಟ್ರೈಲರ್ ಬಿಡುಗಡೆಯಾಗಿತ್ತು. ಈ ಟ್ರೈಲರ್ ಬಿಡುಗಡೆಯ ನಂತರ ಪ್ರಪಂಚದಾದ್ಯಂತ ಸಿನಿಮಾ ರಂಗದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಅತ್ಯಾಧುನಿಕ ಸಿಜಿಐ ಮತ್ತು ವಿಎಫ್ಎಕ್ಸ್ ತಂತ್ರಜ್ಞಾನದ ನೆರವಿನಿಂದ ಈ ಟ್ರೈಲರ್ ದೃಶ್ಯ ವೈಭವದ ಕಣ್ಮನ ಸೆಳೆಯುವ ಭರವಸೆಯನ್ನು ನೀಡಿದೆ. ಇದರಿಂದಾಗಿ ಟ್ರೈಲರ್ ವೀಕ್ಷಿಸಿದ ಜನರು ಮೆಚ್ಚುಗೆಯ ಮಹಾಪೂರವನ್ನೇ ಹರಿಸಿದ್ದಾರೆ. ಆದರೆ ಇನ್ನೂ ಕೆಲವು ಜನರು ಸಿನಿಮಾದಲ್ಲಿ ಪಾತ್ರಧಾರಿಗಳು ಆ ಪಾತ್ರಕ್ಕೆ ಸೂಟ್ ಆಗುತ್ತಿಲ್ಲ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ನಟ-ನಟಿಯರೊಂದಿಗೆ ಹೋಲಿಕೆ ಮಾಡಿ ಟ್ರೋಲ್ ಮಾಡಲಾಗುತ್ತಿದೆ. ಅಷ್ಟೇ ಅಲ್ಲದೆ ಟ್ರೈಲರ್ನಲ್ಲಿ ತೋರಿಸಲಾದ ಕೆಲವೊಂದಿಷ್ಟು ಮಿಸ್ಟೇಕ್ಗಳನ್ನು ಸಹ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡಲು ಮುಂದಾಗಿದ್ದಾರೆ. ಹಾಗಾದರೆ ಬನ್ನಿ, ಈ ವಿಡಿಯೋದಲ್ಲಿ ನಾವು ರಾಮಾಯಣ ಟ್ರೈಲರ್ನಲ್ಲಿ ಯಾವ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡುತ್ತಿದೆ ಎಂದು ತಿಳಿದುಕೊಳ್ಳೋಣ. ಮೊದಲಿಗೆ ಅಭಿಮಾನಿಗಳು ಶ್ರೀರಾಮನ ಪಾತ್ರದಲ್ಲಿ ನಟಿಸಿರುವ ರಣಬೀರ್ ಕಪೂರ್ ಅವರನ್ನೇ ಟ್ರೋಲ್ ಮಾಡುತ್ತಿದ್ದಾರೆ. ಶ್ರೀರಾಮನ ಪಾತ್ರಧಾರಿಯಾಗಿರುವ ರಣಬೀರ್ ಕಪೂರ್ ಅವರ ಮುಖದಲ್ಲಿ ಶ್ರೀರಾಮನ ತೇಜಸ್ಸು ಹಾಗೂ ಕಾಂತಿಯೇ ಕಾಣುತ್ತಿಲ್ಲ. ರಣಬೀರ್ ಅವರ ಬದಲಾಗಿ ಶ್ರೀರಾಮನ ಪಾತ್ರಕ್ಕೆ ಹೃತಿಕ್ ರೋಷನ್ ಅವರು ಉತ್ತಮವಾದ ಆಯ್ಕೆಯಾಗಿದ್ದರು ಎಂದು ಹೃತಿಕ್ ರೋಷನ್ ಅವರ ಫೋಟೋವೊಂದನ್ನು ಶ್ರೀರಾಮನ ರೀತಿ ಎಐನಿಂದ ಎಡಿಟ್ ಮಾಡಿ ಹೋಲಿಕೆ ಮಾಡುತ್ತಿದ್ದಾರೆ. ಇದಾದ ಬಳಿಕ ಟೀಸರ್ ಹಾಗೂ ಟ್ರೈಲರ್ ನಡುವೆ ಹೋಲಿಕೆ ಮಾಡುತ್ತಿದ್ದಾರೆ. ಏಕೆಂದರೆ ಮೊದಲಿಗೆ ಟೀಸರ್ನಲ್ಲಿದ್ದ ವಿಎಫ್ಎಕ್ಸ್ ಹಾಗೂ ಗ್ರಾಫಿಕ್ಸ್ನ ಕ್ವಾಲಿಟಿ ಟ್ರೈಲರ್ನಲ್ಲಿ ಇಲ್ಲ ಎಂದು ಕೆಲವರು ಹೇಳುತ್ತಿದ್ದಾರೆ. ಇದರ ಬಳಿಕ ಟ್ರೈಲರ್ನಲ್ಲಿ ಶೂರ್ಪನಖಿಯ ಎಂಟ್ರಿ ಸೀನ್ ಒಂದನ್ನು ತೋರಿಸಲಾಗಿದೆ. ಆ ಸೀನ್ನಲ್ಲಿ ಶೂರ್ಪನಖಿ ಒಂದು ರಥದ ಮೇಲೆ ಬರುತ್ತಾಳೆ. ಆದರೆ ನಿಜವಾಗಿಯೂ ರಾಕ್ಷಸಿಯಾದ ಶೂರ್ಪನಖಿಯು ರಥದ ಮೇಲೆ ಓಡಾಡುವುದಿಲ್ಲ. ಅವಳು ತನ್ನ ಮಾಯೆಯಿಂದ ಓಡಾಡುತ್ತಾಳೆ. ಇದು ವಾಲ್ಮೀಕಿ ರಾಮಾಯಣದಲ್ಲಿಯೂ ಸಹ ಉಲ್ಲೇಖವಿದೆ ಎಂದು ಕೇಳುತ್ತಿದ್ದಾರೆ. ಇನ್ನು ಸೀತೆಯ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಸಾಯಿ ಪಲ್ಲವಿಯವರ ಬಗ್ಗೆಯೂ ಸಹ ಇಂತಹ ಮಾತುಗಳು ಕೇಳಿಬರುತ್ತಿವೆ. ಟ್ರೈಲರ್ ಬಿಡುಗಡೆಯಾದ ಬಳಿಕ ಸಾಯಿ ಪಲ್ಲವಿಯವರ ಸೀತೆಯ ಲುಕ್ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಕೆಲವರು ಸೀತೆಯ ಪಾತ್ರಕ್ಕೆ ಸಹಜ ಸೌಂದರ್ಯ ಮತ್ತು ಅಭಿನಯ ಸೂಕ್ತವಾಗಿದೆ ಎಂದು ಸಾಯಿ ಪಲ್ಲವಿಯವರನ್ನು ಹಾಡಿ ಹೊಗಳಿದ್ದಾರೆ. ಆದರೆ ಇನ್ನು ಕೆಲವರು ಪೌರಾಣಿಕ ಗ್ರಂಥಗಳಲ್ಲಿ ವರ್ಣಿಸಿರುವ ಸೀತೆಯ ದೈವಿಕ ಸೌಂದರ್ಯಕ್ಕೆ ಸಾಯಿ ಪಲ್ಲವಿಯವರು ಸೂಟ್ ಆಗುತ್ತಿಲ್ಲ ಎಂದು ಹೇಳುತ್ತಿದ್ದಾರೆ. ಆದರೆ ಇಂತಹ ಪ್ರಶ್ನೆಗಳಿಗೆ ಸಾಯಿ ಪಲ್ಲವಿಯವರ ಪರವಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದ ವ್ಯಕ್ತಿಗಳು ಸೂಕ್ತವಾಗಿ ತಿರುಗೇಟು ನೀಡಿದ್ದಾರೆ. ನೀವು ಸೀತಾಮಾತೆಯ ಸಾರವನ್ನೇ ಅರ್ಥ ಮಾಡಿಕೊಂಡಿಲ್ಲ. ಸೀತೆಯ ಪಾತ್ರಕ್ಕೆ ಸಾಮ್ಯತೆ, ಘನತೆ, ಮಮತೆ ಬೇಕು. ಅದನ್ನು ಸಾಯಿ ಪಲ್ಲವಿಯವರು ಅತ್ಯುತ್ತಮವಾಗಿ ತೋರಿಸಿದ್ದಾರೆ. ಇಲ್ಲಿ ಅಭಿನಯವೂ ಮುಖ್ಯವಲ್ಲ ಎಂದು ಕೆಲವರು ಕಾಮೆಂಟ್ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಟ್ರೈಲರ್ನಲ್ಲಿ ಲಕ್ಷ್ಮಣನು ಲಕ್ಷ್ಮಣ ರೇಖೆ ಹಾಕುವ ಒಂದು ದೃಶ್ಯದಲ್ಲಿ ಸೀತಾಮಾತೆ ಖಡ್ಗ ಹಿಡಿದು ನಿಂತಿದ್ದಾರೆ. ಅದಕ್ಕೆ ಜನರು ಸೀತಾಮಾತೆಯ ಕೈಯಲ್ಲಿ ಖಡ್ಗ ಹೇಗೆ ಬಂತು ಎಂದು ಕೇಳುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಸಿನಿಮಾದ ಮೇನ್ ಅಟ್ರಾಕ್ಷನ್ ಆಗಿರುವಂತಹ ರಾವಣ ಪಾತ್ರಧಾರಿ ಯಶ್ ಅವರ ಪಾತ್ರಕ್ಕೂ ಸಹ ಕೆಲವೊಂದಿಷ್ಟು ಜನ ಹೋಲಿಕೆಯ ಹೆಸರಿನಲ್ಲಿ ಬಾಲಿವುಡ್ನ ಬಕೆಟ್ಗಳಾಗಿರುವಂತಹವರು ರಾವಣ ಪಾತ್ರಧಾರಿ ಯಶ್ ಅವರ ಜಾಗದಲ್ಲಿ ರಣವೀರ್ ಸಿಂಗ್ ಅವರು ನಟಿಸಬೇಕಿತ್ತು ಎಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಆದರೆ ರಾಮಾಯಣ ಸಿನಿಮಾದಲ್ಲಿ ರಾಮನ ಪಾತ್ರಕ್ಕಿಂತ ರಾವಣ ಪಾತ್ರಧಾರಿಯಾಗಿರುವ ಯಶ್ ಅವರಿಗೆ ಡಿಮ್ಯಾಂಡ್ ಜಾಸ್ತಿ ಇದೆ. ಆದರೆ 4 ನಿಮಿಷದ ಟ್ರೈಲರ್ನಲ್ಲಿ ಆಂಜನೇಯನ ಒಂದೇ ಒಂದು ಸೀನ್ ಸಹ ತೋರಿಸಲಾಗಿಲ್ಲ. ಹಾಗಾಗಿ ಈ ವಿಷಯ ಅಭಿಮಾನಿಗಳಲ್ಲಿ ಬೇಸರ ತಂದಿದೆ. ಆದರೆ ಹನುಮಂತನನ್ನು ತೋರಿಸಲು ಕಾರಣ ಬೇರೆಯೇ ಇದೆ.
ಆ ಕಾರಣ ಏನು ಎಂದು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ. ಅಲ್ಲಿಯವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾ ಇರಿ. ಧನ್ಯವಾದಗಳು.